ಈಗ ನರೇಂದ್ರ ಮೋದಿಯವರು ತಂದಿರುವಂಥ ಕಾಯ್ದೆ ಏನಿದೆ, ಈ ಥರ ಲೂಟಿ ಮಾಡೋಕ್ಕೆ ಅವಕಾಶ ಇಲ್ಲ. ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ, ಯಾವುದೇ ಲೂಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತು 60 ದಿನ ಏನು ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅಂತ 60 ದಿನ ಲೀವ್ ಕೊಟ್ಟಿದ್ದಾರೆ. ಹಿಂದೆ ಕಾಂಗ್ರೆಸ್ಸಲ್ಲಿ 100 ದಿನ ಇತ್ತು, ಈಗ 120 ದಿನ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ, 125. 60 ದಿನ ಯಾರ ಹೇಳಿಕೆ ಮೇಲೆ ಮಾಡಿದ್ದಾರೆ ಅಂದರೆ ರಿಕ್ವೆಸ್ಟು ಈ INDA ಪಾರ್ಟ್ನರ್ ಶರದ್ ಪವಾರ್ ಅವರು ರೆಕಮೆಂಡ್ ಮಾಡಿರೋದು. ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಇವರು. ಮತ್ತು ಪಂಚಾಯಿತಿಗಳಲ್ಲಿ ಏನು ಅನುಷ್ಠಾನ ಆಗ್ತದೆ ಅವರೇ ಸುಪ್ರೀಂ. ಕಾಮಗಾರಿ ಏನು ಮಾಡ್ತಾರೋ ಅದೆಲ್ಲ ತೀರ್ಮಾನ ಮಾಡೋದು ಪಂಚಾಯಿತಿ. ಅಂದರೆ ಇಲ್ಲಿ CM ಅವರು ತಪ್ಪು ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾಡ್ತದೆ, ಕೇಂದ್ರ ಸರ್ಕಾರ ಏನು ಮಾಡಲ್ಲ. ಕೇಂದ್ರ ಸರ್ಕಾರ ಮಾನಿಟ್ರ್ ಮಾಡ್ತೈತೆ ಅಷ್ಟೇ. ಕಾಮಗಾರಿ ಮಾಡಿಸೋದು, ಸೆಲೆಕ್ಟ್ ಮಾಡೋದು ಎಲ್ಲನೂ ಕೂಡ ಗ್ರಾಮ ಪಂಚಾಯಿತಿನೇ. ಇವತ್ತು ಈ ರೀತಿ ಒಂದು ಒಳ್ಳೆಯ ಯೋಜನೆಗೆ ಅಡ್ಗಾಲು ಹಾಕಿ ಇವರು 40% ಅದಕ್ಕೆ ಜೋಡಣೆ ಮಾಡಬೇಕು ಅಂತೇಳಿ 60-40 ಏನಿದೆ ಅದಕ್ಕೆ ಜೋಡಣೆ ಮಾಡಬೇಕು ಅಂತೇಳಿ ಇವ್ರ ಹತ್ರ ಹಣ ಇಲ್ದಿರ ಪಾಪರ ಒಟ್ಟು ಕಾಸು ಇಲ್ದಿರ ಸಂಬಳ ಕೊಡೋಕ್ಕೂ ಯೋಗ್ಯತೆ ಇಲ್ಲದೆ ಸರ್ಕಾರ, ಕೇಂದ್ರ ಸರ್ಕಾರ ಏನು ಕೊಡಬೇಕು ಪ್ರತಿ ವರ್ಷ ಅದಕ್ಕಿಂತ ಜಾಸ್ತಿ ಪ್ರತಿ ವರ್ಷವೂ ರೈಸ್ ಮಾಡ್ತಾ ಹೋಗ್ತಾ ಇದೆ. ಆದರೆ ಇವ್ರ ಹತ್ರ ಹಣ ಇಲ್ದಿದ್ದಕ್ಕೋಸ್ಕರ ಇವತ್ತು ಈ ಖಾತೆಯನ್ನು ಇವತ್ತು ತೆಗೆದಿದ್ದಾರೆ. ವಿಧಾನಸಭೆಯಲ್ಲಿ ಏನು ನಿರ್ಣಯ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪೂರ್ತಿ ವಿರೋಧ ಇದೆ. ಇದು ಬೋಗಸ್ಸು. ಈ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಬರೀ ಲೂಟಿಯಲ್ಲಿದೆ. ಅವ್ರಿಗೆ ಈಗ ಹಣ 40% ಹಣವನ್ನು ಕೊಡಬೇಕು ಅಂದರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲ ಸಲ್ಲದ ಖಾತೆಯನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಯೋಜನೆ, ಜನಪರವಾದಂಥ ಯೋಜನೆ, ಟ್ರಾನ್ಸ್ಪರೆಂಟ್ ಆಗಿದೆ. ಇದನ್ನು ನಾವು ಸ್ವಾಗತ ಮಾಡ್ತೀರಿ. ಮತ್ತು ಇಲ್ಲಿ ನಿರ್ಣಯ ತಂದಿದ್ದಾರೆ, ಅದಕ್ಕೆ ನಾವು ವಿರೋಧವನ್ನು ನಾವು ಮಾಡ್ತಾಯಿದ್ದೀವಿ. ನರೇಗಾ ಹೆಸರು ಬದಲಾವಣೆ ಮಾಡಿರುವಂಥ ವಿಚಾರವನ್ನು ವಿರೋಧಿಸಬೇಕು ಅಂತಲೇ ವಿಶೇಷವಾದಂತಹ ಅಧಿವೇಶನವನ್ನು ಕರೆದರು. ಒಂದು ನಿರ್ಣಯ ಪಾಸ್ ಮಾಡ್ಬೋದು ಇವರು ಕೇಂದ್ರ ಸರ್ಕಾರದ ಈ ಒಂದು ಕ್ರಮದ ವಿರುದ್ಧ. ಇದು ಒಂದು ಆಗ್ಬೋದಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಈಗ ನರೇಗಾ ಏನಿದೆ, ಇವರು ಹೆಸರಿಟ್ಟಿದ್ದಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಅವರು ಹೆಸರಿಟ್ಟಿದ್ದು, ಅದರಿಂದ ನೆಹರು ಅಂತ ಇದ್ದಿದ್ರು. ಯಾರ ಅಪ್ಪನ ಕೇಳಿ ಇಟ್ಟಿದ್ರು? ದೇಶದ ಜನರ ಹೆಸರು ಕೇಳಿದ್ದಿಟ್ಟ. ಅದರಿಂದ ಒಟ್ಟು 22 ಹೆಸರುಗಳಿದೆ. 1960ನೇ ಇಸ್ವಿಯಿಂದ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು. ಆಗ ಇಟ್ಟಂಥ ಹೆಸರು ಬೇರೆ, ಆ ಕಾಲಕ್ಕೆ ಬದಲಾಗಿದೆ. ಇದು 20 ವರ್ಷ ಆಗಿದೆ. 20 ವರ್ಷ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಅದನ್ನು ಚೇಂಜ್ ಮಾಡಿದ್ದಾರೆ. ಈಗ ಗಾಂಧಿಯವರ ಹೆಸರನ್ನು ಈಗ ಹೊಸ ಯೋಜನೆ ಖಾದಿ ಯೋಜನೆಗೆ ಕೇಂದ್ರ ಸರ್ಕಾರ ಮೊನ್ನೆ ಬಡ್ಜೆಟಲ್ಲಿ ಮಾಡಿದ್ದಾರೆ. ನೀವೇನು ಮಾಡಿದ್ರಿ? ದೇಶದಲ್ಲಿ 470 ಯೋಜನೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಹಂಗೇನ ನರೇಂದ್ರ ಮೋದಿ ಹೆಸರಿಟ್ಕೊಂಡಿದ್ದಾರೆ ಅವ್ರ ಹೆಸರನ್ನ. ನಿಮ್ಮ ಯೋಗ್ಯತೆ ಹಾಳಾಗಿದೆ. ಈ ನಕಲಿ ಗಾಂಧಿಗಳು ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಅವ್ರ ಮೇಲೆ ಪ್ರೀತಿ ಅಷ್ಟೆ. ಅದರಿಂದ ಗಾಂಧೀಜಿಗೆ ಹೈಯೆಸ್ಟ್ ಗೌರವವನ್ನು ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ವಿಚಾರವನ್ನು ಕೂಡ ಹೋರಾಟ ಮಾಡ್ತಿದ್ದೀರಿ. ಅಹೋರಾತ್ರಿ ಧರಣಿ ಕೂಡ ಆಯಿತು. ಈಗಲೂ ನೀವು ಧರಣಿಯಲ್ಲಿದ್ದೀರಿ. ಅವರು ನಿಮ್ಮ ಧರಣಿಗೆ ಪ್ರತಿಭಟನೆಗೆ ಯಾವುದೇ ಬೆಲೆ ಕೊಡ್ತಿಲ್ಲ, ಸದನ ಅದರ ಪಾಡಿಗೆ ಹೋಗ್ತಿದೆ. ಇದು ಲಾಜಿಕಲ್ ಏನು ಅಂತ ಇದೆ ನೋಡ್ರಿ. ಸರ್ಕಾರ ದುಡ್ಡು ಹೊಡೆದಿರೋದು ನಿಜ ಹುಟ್ಟಿದೆ, 6,000 ಕೋಟಿ. ಅದನ್ನು ಮುಚ್ಚಾಕಕ್ಕೆ ಈ ಥರ ಸದನ ನಡೆಸ್ತಾ ಇದ್ದಾರೆ ಅಷ್ಟೆ. ಮಾನ ಮರ್ಯಾದೆ ಇದ್ದಿದ್ದರೆ ರಾಜೀನಾಮೆ ತಗೊಬೇಕಾಯ್ತು. ಇದರಲ್ಲಿ ಮುಖ್ಯಮಂತ್ರಿ ಪಾಲಿರೋದ್ರಿಂದ ರಾಜೀನಾಮೆ ತಗೊತಾ ಇಲ್ಲ ಅಷ್ಟೇ. ಹಿಂದೆ ಈಶ್ವರಪ್ಪಂದಾದಾಗ ರಾಜೀನಾಮೆ ಕೊಡಲಿಲ್ವಾ? ಲಕ್ಷ್ಮಣ್ ಸವದಿ ಆ ಥರದ್ದೆಲ್ಲ ಆದಾಗ 3 ಜನ ಸಚಿವರು ರಾಜೀನಾಮೆ ಕೊಟ್ಟರು. ನಾಗೇಶ್ ರಾಜೀನಾಮೆ ಕೊಟ್ಟರು ನಮ್ಮ ಸರ್ಕಾರದಲ್ಲಿ. ಅದರಿಂದ ಇಲ್ಲಿ ಇವರು ಕಳ್ತನ ಮಾಡಿರೋದು ನಿಜ, 6,000 ಕೋಟಿ ಲೂಟಿ ಹೊಡೆದಿರೋದು ನಿಜ, ಅಬಕಾರಿಯಲ್ಲಿ ದೊಡ್ಡ ಹಗರಣ ನಡೆದಿರೋದು ನಿಜ. ಅದನ್ನು ಬಯಲಿಗೆ ಬಂದರೆ
ಮುಂದೆ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಸೋಲಾತತೆ ಅಂತ ಅವರು ಈ ನಾಟಕ ಆಡ್ತಾವ್ರೆ. ನಾವು ಕೊನೆಯವರೆಗೂ ಹೋರಾಟವನ್ನು ಮಾಡ್ತೀರಿ. ಇದಾದ ಮೇಲೆ ನಾವು ರಾಜ್ಯವ್ಯಾಪಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ.